ಇವಳ ಅಯ್ಯೋ ಓದ್ಯ ಪಿಚಾಚಿ ಬಂದ್ಯ ಗವಾಕ್ಷಿ ಮತ್ತೆ ತಕ್ಕಾಕೊಂಡೇ ಸರಿ ಹೇಗಿದ್ದೀರಾ? ಹೇಗೆ ನಡೀತಿದೆ ನಿಮ್ಮ ಹೋಟೆಲ್ ಬಿಸ್ನೆಸ್? ಹಾ ಅದೇನೋ ಕೇಳಿದೆ ನಿಮ್ಮ ಹೋಟೆಲಲ್ಲಿ ಚಿನ್ನದ ದೋಸೆ ಕೊಡ್ತಾ ಇದ್ದೀರಂತೆ. ಈ ಮಸಾಲೆ ದೋಸೆ ಮೇಲೆ ಒಂದು ತಿಂಗಳು ಗೋಲ್ಡ್ ಫಾಯಿಲ್ ಹಾಕಿ ಕೊಟ್ಟರೆ ಜನ ಚಪ್ಪುಸ್ಕೊಂಡು ತಿಂತಾರೆ. ಪಾಪ್ಯುಲರ್ ಡಿಶ್ ಕಣ್ರಿ. ಇರೋ ದೋಸೆ ಯಾರು ತಿಂತಿರ್ಲಿಲ್ವೇನೋ, ಅದಕ್ಕೆ ಗಿಮಿಕ್. ಅದರಲ್ಲಿ ನೀವು ಹಿಂಗ್ ಮಾಡಿದ್ರೆ ಹೆಂಗ್ರಿ? ಪಾಪ ಗಂಡಸರು ಅವ್ರ ಹೆಂಗಸರಿಗೆ ಚಿನ್ನ ಕೊಡ್ಸಿ ಸಾಕಾಗವ್ರು. ಈಗ ತಿನ್ನೋ ಪದಾರ್ಥದಲ್ಲೂ ಚಿನ್ನ ಕೊಡ್ಸಿದ್ರೆ ಗಂಡ ಜನ್ಮ ಏನ್ರಿ ಆಗ್ಬೇಕು? ರಾಗಿ ರೊಟ್ಟಿ ಮೇಲೆ ಚೀಸ್ ಉದುರಿಸ್ಬಿಟ್ಟು ಚೀಸ್ ಪಿಜ್ಜಾ ಅಂತ ಮಾಡ್ತಾ ಇದ್ದೀರಂತೆ. ಹೌದು, ಹಳೆ ಕಾಲದಲ್ಲಿ ಮುದುಕರು ಬರೀ ರಾಗಿ ತಿಂದ್ರು. ಈಗ ನಮ್ಮ ಯುವ ಪೀಳಿಗೆಯನ್ನು ರಾಗಿ ತಿನ್ಲಿ ಅಂತ ರಾಗಿ ಪಿಸಪ್ ಕೊಡ್ತಾ ಇದೀವಿ, ಗೊತ್ತಾ? ಇದಕ್ಕೆ ಕಮ್ಮಿ ಇಲ್ಲ ಏನ್ರಿ, ಎಲ್ಲ ಈ ತರ ಯಾವಾಡ್ಸೋದು ಜನಕ್ಕೆ. ಮತ್ತೆ ಸೌಖ್ಯಾಕೆ ಮುಖ ಇಡ್ತಿದ್ದೀರಾ? ಸೌಟ್ ಇಡ್ತಿರೋದೆ ಅಡುಗೆ ಮಾಡೋಕ್ಕೆ, ಯಾಕೆ ಇಡಿಸ್ಬೇಕು? ಎಲ್ರಿ ಅದು ಲಟ್ಟಣ್ಗೆ ಎಲ್ರಿ ಇತ್ತದು? ಲೂಸ್ ಗೀಸ್ ಅನ್ಬೇಡಿ, ನಮ್ಗೆ ಸರಿ ಹೋಗಲ್ಲ ಅನ್ಬೇಡ್ರಿ. ನಮ್ದಲ್ಲ ಹಿಂದಲ್ಲಿ ಇಟ್ಟಿ ಪದಾರ್ಥಗಳನ್ನೆಲ್ಲ ಆರ್ಗನೈಸರ್ಸು ವೆಸ್ಟರ್ಸ್. ಎಲ್ಲರ ಮನೆಯ ಅಚ್ಚುಮೆಚ್ಚಿನ ಅಡಿಗೆಯಾದ ಬಿಸಿಬೇಳೆಬಾತ್ ಹೇಳ್ಕೊಡೋಕೆ ಅಂತ ಇವೆಂಟ್ ಆರ್ಗನೈಸರ್ಸ್ ನಮ್ಮನ್ನ ಗ್ರೇಟ್ ಜಸ್ಟ್ ನ ಕರೆಸಿದ್ದಾರೆ. ಗ್ರೇಟ್ನೆಸ್ ನೀವು ಅಪ್ಲೈ ಆಗಬೇಕು. ನಾನು ಗ್ರೇಟ್ ಚೆಫ್ ಹಿಡಿದಿಲ್ಲ ಸೌತ್ ಕೆಳಗಡೆ ವೀಕ್ಷಕರೇ, ಬಿಸಿಬೇಳೆ ಬಾತ್ಗೆ ಬೇಕಾಗಿರುವಂತ ಅತ್ಯಂತ ಪ್ರಮುಖವಾದ ಪದಾರ್ಥ ಅಂದ್ರೆ ಬೆಳ್ಳುಳ್ಳಿ. ಶಿವನೇ, ಯಾವ ಸೀಮೆಯಿಂದ ಬಂದಿದ್ರಿ ನೀವು? ಯಾರಾದ್ರೂ ಬಿಸಿಬೇಳೆ ಬಾತ್ಗೆ ಬೆಳ್ಳುಳ್ಳಿ ಹಾಕ್ತಾರೆ? ಬೆಳ್ಳುಳ್ಳಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲಾ ಅಡುಗೆಗೂ ಎಲ್ಲಾರು ಬೆಳ್ಳುಳ್ಳಿ ಹಾಕ್ಬೇಕು. ಹಂಗಂತ ಒಬ್ಬಟ್ಟು ಲಾಡು ಪಾಯಸ ಹಾಕ್ಬಿಡಿ. ಏನೇ ಮಾತಾಡ್ಬೇಕು, ಬಿಸಿಬೇಳೆ ಬಾತ್ಗೆ ಹಾಕ್ಬೇಕು. ಇಲ್ಲ ಹಾಕ್ಬಾರ್ದು. ಹಾಕ್ಬೇಕು ಹಾಕ್ಬಾರ್ದು. ಹಾಕ್ಬೇಕು. ಹಾಕಲ್ವೇ? ಸರ್ ಒಳ್ಳೆ ಐಡಿಯಾ. ಎಡ್ ಬಿದ್ರೆ ಎಲ್ ಬಿದ್ರೆ ಬೆಳ್ಳುಳ್ಳಿ ಇಲ್ಲ. ಹೌದಾ? ಸರ್ ಇನ್ನೇನ್ ಮಾಡೋದು? ಬಿಸಿಬೇಳೆ ಬಾತ್, ಬೆಳ್ಳುಳ್ಳಿ ಬಾತ್. ಬೆಳ್ಳುಳ್ಳಿ ಬಾತ್ ಅಲ್ಲಿ ನಾನು ಕೇಳಿದ ಈ ಎರಡು ಎಕ್ಸ್ಟ್ರಾ ಯಾಕ್ರಿ? ನಿಮ್ಗೆ ಬೆಳ್ಳುಳ್ಳಿ ನಮ್ಗೆ ಇಷ್ಟ ಅಲ್ವಾ? ಅದಕ್ಕೆ ಕಿವಿಗೆ ಓಲೆ ಮಾಡ್ಕೊಳ್ಳಿ ಅಂತ. ಸರಿ, ಈಗ ಮಸಾಲೆ ಏನ್ ಮಾಡೋದು? ಮಸಾಲ ಯಾವಾಗ ಒಳ್ಳೆ ಐಡಿಯಾ. ಮಸಾಲ ಯಾವತ್ತು ಫ್ರೆಶ್ ಆಗಿದೆ ಗೊತ್ತಾ? ಅದಕ್ಕೆ ಕಾಳಿಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡು
ವಾಸ್ ಏನಿಲ್ಲ, ಬೆಳ್ಳುಳ್ಳಿ ಅಂದ್ರಲ್ಲ ಅದ್ರ ಮಸಾಲದಲ್ಲಿ ಮುಳುಗೋ ಏನಿಲ್ಲ, ಈಗ ಅಷ್ಟೊಂದೆಲ್ಲ ಮಾಡ್ಕೊಂಡು ಕೂಡ ನಮ್ಮ ಹತ್ರ ಟೈಮ್ ಇಲ್ಲ. ಇಲ್ಲಿ ಯಾವ್ದೋ ಪ್ಯಾಕೆಟ್ ಇದೆ, ಹಾಕ್ಬಿಡೋಣ. ಜಯನ್ಸಿ ಬಾದ್ಶಾ ಮಸಾಲ. ಈಗ ತರಕಾರಿ ಏನೇನ್ ಬೇಕು ಅಂದ್ರೆ ಕ್ಯಾರೆಟ್, ತೊಳೆಕಾಯಿ, ಕೋಸು, ಮೊದಲು ಹೇಳ್ತಾರೆ ನುಗ್ಗೆಕಾಯಿ ಅಂತ. ಮುಲ್ಲಂಗಿ, ಬೆಂಡೆಕಾಯಿ. ಅಯ್ಯೋ 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 ಬಿಸಿಬೇಳೆ ಬಾತ್, ಕ್ಯಾರೆಟ್, ಮೂಲಂಗಿ, ಬೆಂಡೆಕಾಯಿ ಹಾಕ್ತಾರೆ ಅಂದ್ರಿ. ಹೌದ್ರಿ, ಹಾಕ್ತಾರೆ. ಅವೆರಡು ಒಳ್ಳೇದು, ಹೆಲ್ತ್ಗೆ ಭಾರಿ ಒಳ್ಳೇದು, ಹಾಕ್ಬೇಕು. ಹೆಲ್ತಿಗೆ ಒಳ್ಳೆದು ಅಂತ ಇರಾಬರ ತರಕಾರಿ ಎಲ್ಲ ಹಾಕ್ಬಿಡಿ. ಹೋಗ್ಲಿ, ಹಾಗಲಕಾಯಿ, ನುಗ್ಗೆಕಾಯಿ ಕೂಡ ಹಾಕ್ಬಿಡಿ. ನುಗ್ಗೆಕಾಯ, ಏನಿಲ್ಲ, ನುಗ್ಗೆಕಾಯಿ ಅಂದ್ರಲ್ಲ ನಮ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಡ್ ಜ್ಞಾಪಕ ಬಂದ. ಈಗ ಕರೆಕ್ಟ್ ಆಗಿರೋ ತರಕಾರಿ ಹಾಕಿ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ. ಇಲ್ಲ ರೀ, ನೀವು ಕೆಜಿಗಟ್ಟಲೆ ಬೆಳ್ಳುಳ್ಳಿ ನನಗೂ ಹಾಕಕ್ ಬಿಟ್ರಿ ಸ್ವಲ್ಪ. ಕೈಬರ ಆಗ್ತಾ ಇದೆ. ಸರಿ, ಯಾಕೆ ಅಯ್ಯೋ. ಆಯ್ತು. ಸರಿ, ಎಲ್ಲ ಆಗಿದೀವಲ್ವಾ? ಹಾ ರೀ, ಅಕ್ಕಿ ಬೇಳೆ ಹಾಕಿಲ್ಲ. ನೋಡಿ, ಇದು ತುಂಬಾ ತರಕಾರಿ ತುಂಬಿಸಿದೀವಿ, ಯಾರು ನೋಟಿಸ್ ಮಾಡಲ್ಲ ಬಿಡ್ರಿ. ಹ್ಞೂ ಸರಿ ಬಿಡಿ, ಮನೆಗಾಗತ್ತೆ. ಬಿಸಿಬೇಳೆ ಬಾತ್ ರೆಡಿ ಆಯ್ತು ಅನ್ಸುತ್ತೆ. ಯಾವ್ದಾದ್ರು ಗೊಬ್ಬರ ಬೇಕಲ್ಲ ರುಚಿ ಕೊಡೋಕೆ. ಹಪ್ಪಳ ಬೇಕು. ಯೋ ಬನ್ನಿ ಬನ್ನಿ. ಓ ಎಲ್ಗೂ ಕಣೆ ಕಡ ತಿಂದ್ಯಾ? ಎಷ್ಟು ಬೇಡ? ಚಪ್ಪಲ್ಕಂಡಿ, ಚಪ್ಪಲ್ಕಂಡಿ. ಏನ್ರಿ ಆಯ್ತು? ಇವ್ನು